ವೀಕ್ಷಕರೇ ನಮಸ್ಕಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಡಿನ ಸುರಿಮಳೆಯನ್ನು ಸುರಿಸಿದ ಗಾಯಕ ಈತ. ನಾ ಡ್ರೈವರ ಎಂಬ ಹಾಡಿನ ಸಾಹಿತ್ಯವನ್ನು ಬರೆದು ತಾವೇ ಸ್ವತಃ ಹಾಡಿ ಆಲ್ಬಮ್ ಸಾಂಗ್ ಅನ್ನು ತಯಾರಿಸಿ ಇಂದಿಗೂ ಕರ್ನಾಟಕದ ಜನತೆ ಈ ಹಾಡನ್ನು ತಮ್ಮ ಬಾಯಲ್ಲಿ ಹಾಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ವ್ಯಕ್ತಿಯೇ. ಇವರಿಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟ ಈ ಹಾಡು ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ವೀಕ್ಷಣೆಯನ್ನು ಪಡೆದು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿತ್ತು. ಹಾಗಾದರೆ ಬನ್ನಿ ವೀಕ್ಷಕರೇ, ಯಾರು ಈ ಮಾಳು ನಿಪನಾಳ? ಇವರ ಹುಟ್ಟೂರು ಯಾವುದು? ಇವರ ಬಾಲ್ಯದ ಕಷ್ಟದ ಜೀವನ ಹೇಗಿತ್ತು? ಇವರ ವೃತ್ತಿ ಜೀವನ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನೀವು ಕೂಡ ಮಾಳು ನಿಪನಾಳರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಕಡು ಬಡತನದಲ್ಲಿ ಹುಟ್ಟಿದ ಮಾಳು ನಿಪನಾಳರವರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಪನಾಳ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡುವ ಆಸಕ್ತಿ ಹೊಂದಿದ ನಿಪನಾಳರವರು ಗಾರೆ ಕೆಲಸವನ್ನು ಮಾಡುತ್ತಾ ಕಬ್ಬು ಅನ್ನು ಕಡಿಯುವ ಕೆಲಸವನ್ನು ಮಾಡ್ತಾ ಇದ್ರು. ಇವರು ಯಾವುದೇ ಶಾಸ್ತ್ರೀಯ ಸಂಗೀತ ತರಬೇತಿಯನ್ನು ಪಡೆದಿಲ್ಲ. ಬಾಲ್ಯದಿಂದ ತಾವೇ ಸ್ವತಃ ಹಾಡನ್ನು ಹಾಡುತ್ತಾ ಜನಪದ ಹಾಡುಗಳನ್ನು ಕೇಳುತ್ತಾ ಹಾಡುವುದನ್ನು ಕಲಿಯುತ್ತಾರೆ. ಇಂದು ಇವರು ಸಾಕಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಈ ಹಾಡುಗಳು ಬೆಳಕಿಗೆ ಬಂದದ್ದು ಹೇಗೆ ಅಂದರೆ, ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ತಾವು ಬರೆದ ಹಾಡುಗಳನ್ನು ಹಾಡುತ್ತಾ ತಮ್ಮ ಪ್ರತಿಭೆಯನ್ನು ಜನರಿಗೆ ತೋರಿಸಿದ್ದಾರೆ. ಇವರ ಹಾಡುಗಳನ್ನು ಇಂದಿಗೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಇಂದಿಗೂ ನೀವು ಕೇಳಬಹುದು. ಈಗಿನ ಕಾಲದಲ್ಲಿ ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗುವುದು ತುಂಬಾ ಅಪರೂಪ. ಅಂಥದ್ರಲ್ಲಿ ಮಾಳು ನಿಪನಾಳ್ರವರು ಗಾಯಕಿ ಮೇಘ ಅವರನ್ನು ಪ್ರೀತಿಸಿ ಮದುವೆಯಾಗ್ತಾರೆ. ಇವರಿಬ್ಬರೂ ಗಾಯಕರಾಗಿರುವುದರಿಂದ ತಾವೇ ಸಾಹಿತ್ಯ ಬರೆದು ಹಾಡುಗಳನ್ನು ಹಾಡುತ್ತಾ ಆಲ್ಬಮ್ ಸಾಂಗನ್ನು ತಯಾರಿಸುತ್ತಾರೆ. ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಚಿತ್ರದ ಹಿತ್ತಲಕ ಕರಿಬೇಡ ಮಾವ ಎಂಬ ಹಾಡನ್ನು ಹಾಡುವ ಮೂಲಕ ಚಂದನವನಕ್ಕೆ ಪ್ರವೇಶಿಸಿದರು ಮಾಳು ನಿಪನಾಳ. 2025ರ ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ 12 ಕೂಡ ಮಾಳು ನಿಪನಾಳ್ರವರು ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ಇದಿಷ್ಟು ಮಾಳು ನಿಪನಾಳರವರ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ಮತ್ತೆ ಸಿಗೋಣ.